ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಟೊಮೊಟೊ ಬಾತ್ನ ಮಾಡೋಣ ಬನ್ನಿ. ಇವತ್ತು ಬೆಳಗಿನ ಟಿಫನ್ಗೆ ತುಂಬಾ ಪರ್ಫೆಕ್ಟಾಗಿ ಇರೋದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ. ಈ ರೀತಿ ಹೇಗೆ ಮಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೇನೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವಾಗ ಒಂದು ಕುಕ್ಕರ್ನಲ್ಲಿ ನಾನೊಂದು 5-6 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಎರಡು ಕಾಂಬಿನೇಷನು ಟೇಸ್ಟ್ ಸೂಪರಾಗಿರುತ್ತೆ. ಬಟ್ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆನೇ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದು. ಮತ್ತು ನಾನು ಪಲಾವ್ ಎಲೆ ಒಂದು 3 ಚಕ್ಕೆ, ಲವಂಗ ಮತ್ತು ಮರಾಠಿ ಮಗ್ಗು ಮತ್ತು ಒಂದು ದಪ್ಪ ಏಲಕ್ಕಿ ಬರುತ್ತೆ ಅದು, ನಾರ್ಮಲ್ ಏಲಕ್ಕಿಗಳು ಮತ್ತು ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಎಣ್ಣೆ ಕಾದ ನಂತರ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ. ಏಕೆಂದರೆ ಅದು ಅರೋಮ ಎಲ್ಲ ಸ್ವಲ್ಪ ಅದ್ರಲ್ಲಿ ಬಿಟ್ಕೊಳ್ಳೋ ಥರ. ಆವಾಗ ಟೇಸ್ಟು ನಮಗೆ ಸಖತ್ತಾಗಿ ಇರುತ್ತೆ. ಅನ್ನ ತಿನ್ನೋ ಟೈಮಲ್ಲಿ ಅದರ ಅರೋಮ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಇವಾಗ ಒಂದು 3-4 ಹಸಿಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಯಾವ ರೀತಿನಾದರೂ ಕಟ್ ಮಾಡ್ಬೋದು, ಇಲ್ಲ ಸುಮ್ಮನೆ ಮುರಿದು ಬೇಕಾದರೂ ಹಾಕ್ಬೋದು. ಈಗ ಅದರ ಅರೋಮನ ಬಿಟ್ಕೊಂಡ ನಂತರ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನೂ ಹಾಕ್ಕೊಳ್ತಾಯಿದ್ದೀನಿ. ಒಂದು 3 ಗೆಡ್ಡೆ ಮೀಡಿಯಮ್ ಸೈಜು. ಇದು ನಾವು 4 ಜನಕ್ಕೆ ಮಾಡ್ತಾಯಿದ್ದೀವಿ, ಹಾಗಾಗಿ 2 ಲೋಟ ಅಕ್ಕಿ. ಇದು ಸೋನಾ ಮಸೂರಿ ಅಕ್ಕಿ. ನಿಮಗೆ ಬಾಸುಮತಿ ಬೇಕಂದ್ರೆ ನೀವು ಬಾಸುಮತಿ ಯೂಸ್ ಮಾಡ್ಬೋದು. ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಮಿಕ್ಸರ್ ಮಾಡ್ಕೊಳ್ಳಿ. ನೀವು ಈರುಳ್ಳಿನ ಬೇಕಾದರೆ ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಬೇಕಾದರೂ ಹುರ್ಕೋಬೋದು. ಬಟ್ ಟೊಮೊಟೊ ಬಾತು ನಾನು ಈ ರೀತಿಯೇ ಮಾಡೋದು. ಬಟ್ ಅದೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ. ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೊತೀನಿ, ಒಂದು 1/4 ಚಮಚ ಅಂತ ಹೇಳ್ಬೋದು. ಸೊ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಕಡಿಮೆನೇ ಹಾಕಿ ಫ್ರೆಂಡ್ಸ್, ಓಕೆ? ಯಾಕೆಂದರೆ ಅದರಲ್ಲಿ ಕಹಿ ಜಾಸ್ತಿ ಆಗುತ್ತೆ, ಜಾಸ್ತಿನ ಹಾಕಿದ್ರೆ. ಮತ್ತು ಶುಂಠಿ ಮನೆಯಲ್ಲೇ ಮಾಡಿರೋವಂಥದ್ದು 1 ಸ್ಪೂನ ನಾನು ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಕೆಜ್ಜಿಬಿಟ್ಟು ಬೇಕಾದರೂ ನೀವು ಹಾಕ್ಬೋದು. ಆ ಥರದ್ದೆಲ್ಲ ನಾನು ವೀಡಿಯೋ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ನೋಡಿ. ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊ 1-2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಟೊಮೊಟೊನ ನಾನು ಯೂಸ್ ಮಾಡೋದು ಮನೆಯಲ್ಲಿ. ಇವಾಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಒಂದೊಂದು ಟೊಮೊಟೊ ಗೊಜ್ಜು ಥರ ಆಗೋಲ್ಲ ಫ್ರೆಂಡ್ಸ್, ಅದೊಂಥರ ಹಾರ್ಡಾಗಿರುತ್ತೆ. ಮತ್ತು ಒಂಚೂರು ಒಂದು 1/4 ಚಮಚ ಅಂತ ಹೇಳ್ಬೋದು ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ ನಾನು. ಮತ್ತು ಅಚ್ಚ ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ನೇ ಮನೆಯಲ್ಲೇ ಮಾಡಿರೋವಂಥದ್ದು. ಒಂದು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ನಾವು, ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನೀವು ಖಾರದ ಪುಡಿನೇ ಹಾಕ್ಕೊಳ್ಬೋದು. ಹಾಕಿ ಒಂದು ಚೆನ್ನಾಗಿ ಒಂದು ಮಿಕ್ಸನ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟನಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಪುದೀನ ಇದ್ದರೆ ನೀವು ಬೇಕಾದ್ರೆ ಪುದೀನ ಹಾಕ್ಕೊಳ್ಬೋದು. ನಾನು ಪುದೀನ ಎಲ್ಲ ಹಾಕ್ಬಿಟ್ಟು ತೋರಿಸಿದ್ದೀನಿ ಆಲ್ರೆಡಿ. ಇದು ಟಿಫನ್ಗೆ ಬೆಳಗ್ಗೆ ಟಿಫನ್ಗೆ ಅಂತೂ ಪರ್ಫೆಕ್ಟಾಗಿರುತ್ತೆ ನೋಡಿ. ಇದ್ರ ಜೊತೆಗೆ ಒಂದು ಚಟ್ನಿ ಮಾಡಿಕೊಂಡ್ರೆ. ಮತ್ತು ಇದು 4 ಲೋಟ ನೀರನ್ನ ಹಾಕ್ಕೊತೀನಿ. ನಾನು ಯಾವ ಅಳತೆನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ 2 ಲೋಟ ತೊಗೊಂಡಿದ್ದೀನಿ ನಾನು ಸೋನಾ ಮಸೂರಿ. ಅದಕ್ಕೆ ತಕ್ಕನಾಗಿ 4 ಲೋಟ ನೀರನ್ನು ಹಾಕಿ ನಾನು ನಾರ್ಮಲ್ ವಾಟರನ್ನೇ ಕುದಿಲಿಕ್ಕೆ ಬಿಡ್ತೀನಿ ಇವಾಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಾನು 1.5 ಚಮಚದಷ್ಟು ಉಪ್ಪನ್ನ ಹಾಕ್ಕೊತೀನಿ, ಕಲ್ಲುಪ್ಪು. ನಂತರ ನಾವು ಟೇಸ್ಟನ್ನು ನೋಡಿ ಹಾಕ್ಕೊಳ್ಳೋಣ. ಇವಾಗ ನೋಡಿ ನೀರು ಕುದೀತಾ ಇದೆ. ಈ ಟೈಮ್ನಲ್ಲಿ 2 ಲೋಟ ಅಕ್ಕಿನ ಸೋನಾ ಮಸೂರಿ ನಾನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ. ಸೊ ಅದು ನಾನು ಇವಾಗ ಇದರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡಿಬಿಟ್ಟು ಅದು ಕುದಿಬೇಕಾದ್ರೆ ಅಕ್ಕಿ ಕಾಣಿಸ್ಬೇಕು. ಸೊ ಆ ಥರ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು, ಓಕೆನಾ? ಇವಾಗ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡೋಣ. ಮತ್ತು ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಬೇಕಂದರೆ ನೀವು ಖಾರದ ಪುಡಿ ಉಪ್ಪನ್ನ ನೀವು ಹಾಕ್ಕೊಳ್ಬೋದು.
ನೋಡಿ ಇವಾಗ ಅಕ್ಕಿ ಕಾಣಿಸ್ತಾ ಇದೆ, ನೋಡ್ತೀವಿ ಫ್ರೆಂಡ್ಸ್. ಈ ಟೈಮ್ನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಲ್ನ ನೀವು ಬರ್ಸ್ಬೋದು. ತುಂಬ ಸಾಫ್ಟಾಗಿ ಬೇಕು ಅಂದರೆ ಒಂದು 3-4 ಬರ್ಸ್ಕೊಳ್ಳಿ. ಇಲ್ಲ ನಮಗೆ ಬಿಡಿ ಬಿಡಿಯಾಗಿ ಇರಬೇಕು ಅಂದರೆ 2 ವಿಸಲ್ನ ನೀವು ಬರ್ಸ್ಕೊಳ್ಬೋದು. ಉಪ್ಪು ಕಡಿಮೆ ಅನ್ನಿಸ್ತು, ನಾನು ಸ್ವಲ್ಪ ಹಾಕ್ಕೊಂಡೆ. ಮತ್ತೆ ಟೋಟಲ್ ನಾನು 2 ಚಮಚ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಲ್ನ ಬರ್ಸ್ಕೊಳ್ಳೋಣ ನಾವು. ನಾನು 3 ವಿಸಲ್ ಬರ್ಸಿದ್ದೀನಿ. 3 ವಿಸಲ್ಲು ಇವಾಗ ಆಗಿದೆ. ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ವಾವ್, ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನೀವು ಸೈಡ್ ಡಿಶ್ ಆಗಿ ಚಟ್ನಿ ಅಥವಾ ಮೊಸರು ಏನಾದರೂ ನೀವು ಹಾಕ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.